ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಗುವಾನಿ ಎಲೆ ಅಂದರೆ ತೇಗ ಅಂತ ಕರಿತೇವೆ ಇದರ ಮರಕ್ಕೆ, ಇಂಗ್ಲೀಷಲ್ಲಿ ಟೀಕ್ ಟ್ರೀ ಅಂತ ಕರಿತೇವೆ. ಇದರಿಂದ ಯಾವ ರೀತಿಯ ಚಮತ್ಕಾರಿ ಮನೆಮದ್ದನ್ನು ನಾವು ಪಡ್ಕೊಳ್ಬೋದು ಅಥವಾ ಇದರಿಂದ ಇರುವಂತಹ ಔಷಧೀಯ ಗುಣಗಳೆಂತ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಾಗುವಾನಿ ಮರವನ್ನು ನಮಗೆ ಗೊತ್ತೇ ಇರ್ತದೆ, ಫರ್ನಿಚರ್ಗಳಲ್ಲಿ ಬಳಕೆ ಇದ್ದೇ ಇರ್ತದೆ. ಇದಕ್ಕೆ ಮಾರ್ಕೆಟಲ್ಲಿ ಸಹ ಅಷ್ಟೇ ಬೇಡಿಕೆ ಉಂಟು. ಹಾಗಾಗಿ ಫರ್ನಿಚರಲ್ಲಿ ಮಾತ್ರ ಅಲ್ಲ, ಇದನ್ನು ಮನೆಮದ್ದಾಗಿ ಸಹ ಬಳಸ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಗುವಾನಿಯ ಎಲೆಗಳು ಅದೊಂದು ಅದ್ಭುತ ಚಮತ್ಕಾರಿಯಾದಂತಹ ಮನೆಮದ್ದಿನ ಒಂದು ಗಿಡ. ನೇರವಾಗಿ ಬೆಳೆಯುವಂತಹ ಈ ಮರವನ್ನು ನೆಟ್ಟು ಸಾಧಾರಣ 10 ವರ್ಷ ಆದಮೇಲೆ ಇದನ್ನು ಮಾರುಕಟ್ಟೆಗೆ ಮಾರಿ ಅಧಿಕ ಲಾಭವನ್ನು ರೈತರು ಪಡಿತಾರೆ. ಸಾಗುವಾನಿ ಎಲೆಯ ಕುಡಿ ಅಂದರೆ ಈ ತೇಗದ ಮರದ ಆ ಕುಡಿ ಅಂದರೆ ಚಿಗುರು ಇರ್ತದಲ್ಲ, ಅದನ್ನು ನಾವು ನಮ್ಮ ಮನೆಮದ್ದಾಗಿ ಬಳಸುವಂಥದ್ದು. ನಾವು ಇದರ ಎಲೆಯನ್ನು ಅಥವಾ ಅದರ ಕುಡಿಯನ್ನು ಅಂದರೆ ಚಿಗುರನ್ನು ನಾವು ಸ್ವಲ್ಪ ತುಂಡರಿಸಿದಾಗ ಅದರಲ್ಲಿ ಕೆಂಪು ಬಣ್ಣದ ರಕ್ತದಂತಹ ಒಂದು ನೀರಿನ ಅಂಶ ಹೊರಬರುವುದನ್ನು ನಾವು ಕಾಣ್ಬೋದು. ಈ ಕುಡಿಯನ್ನು ಅಂದರೆ ಚಿಗುರನ್ನು ನಾವು ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ರಕ್ತದ ವೃದ್ಧಿಯನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ನಮ್ಮ ದೇಹದ ರಕ್ತ ವೃದ್ಧಿಗೆ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹದ ರಕ್ತ ಕಣಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ಬೋದು. ಇಷ್ಟೇ ಅಲ್ಲದೆ ಸುಟ್ಟ ಗಾಯಕ್ಕೆ, ಬೆಂಕಿ ತಾಗಿರ್ಬೋದು ಅಥವಾ ಯಾವುದಾದ್ರೂ ಗಾಯ ಕೈಗೆ ಆಗಿತ್ತು ಅಂತಂದರೆ ಅಥವಾ ಯಾವುದೇ ಕಲೆ ಇರ್ಬೋದು, ಈ ಸಾಗುವಾನಿ ಎಲೆಯ ಕುಡಿಯನ್ನು ನಾವು ತುಂಡರಿಸಿ ಅದನ್ನು ಎಣ್ಣೆಯಲ್ಲಿ ಕಾಯಿಸಿ ಅದರ ಎಣ್ಣೆಯನ್ನು ಹಚ್ಚೋದ್ರಿಂದ ಆ ಸುಟ್ಟ ಗಾಯ ಇರ್ಬೋದು, ಅದರ ಉರಿ ಅತಿ ವೇಗವಾಗಿ ಕಡಿಮೆ ಆಗ್ತದೆ. ಹಾಗೆಯೇ ಅದನ್ನು ಕಲೆಗಳಿಗೆ ಕೂಡ ಬಳಸ್ಕೊಳ್ಬೋದು. ಮುಖದಲ್ಲಿ ಆಗುವಂತಹ ಬಂಗು ಅಂದರೆ ಕರುವಂಗಳ ಅಂತ ನಾವು ಕರಿತೇವೆ, ಅದಕ್ಕೆ ಕೂಡ ಈ ಎಣ್ಣೆಯನ್ನು ಬಳಸ್ಬೋದು. ಅತಿ ವೇಗವಾಗಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನಾನೀಗ ತೋರಿಸ್ತಾ ಇದ್ದಾನಲ್ಲ ಸಾಗುವಾನಿ ಮರ, ಇದು ನಮ್ಮ ತೋಟದಲ್ಲಿ ನಾವು ಬದಿಯಲ್ಲಿ ನೆಟ್ಟಂಥದ್ದು. ನೇರವಾಗಿ ಬೆಳೀತದೆ. ಮರ ಎಲ್ಲಾದರೂ ಸೊಟ್ಟಗೆ ಬೆಳೀತು ಅಂದರೆ ಅಡ್ಡಡ್ಡ ಬೆಳೀತು ಅಂತಂದರೆ ಅಂತಹ ಗೆಲ್ಲುಗಳನ್ನು ನಾವು ಕಟ್ ಮಾಡಿ ಅದನ್ನು ನೇರವಾಗಿ ಬೆಳೆಯುವ ಹಾಗೆ ಮಾಡಬೇಕು. ಅಂದರೆ ನಾವು ಮಾರುಕಟ್ಟೆಗೆ ಅದನ್ನು ಸೇಲ್ ಮಾಡ್ತೇವೆ ಅಂತ ಹೇಳಿದರೆ ಅವರು ನೇರ ಮರವನ್ನು ಮಾತ್ರ ಅವರು ಬಳಸುವಂಥದ್ದು. ಅದಕ್ಕೋಸ್ಕರ ನಾವು ಇದನ್ನು ಮರವಾಗಿ ನೇರವಾಗಿ ಬೆಳೆಯುವ ಹಾಗೆ ನಾವು ಅದನ್ನು ಕಟ್ ಮಾಡ್ತಾ ಇದ್ದೇವೆ. ಟಿಶ್ಯೂ ಕಲ್ಚರ್ ಮಾಡಿ ಈ ಗಿಡಗಳನ್ನು ಬೆಳೆಸ್ತಾರೆ. ಈ ಗಿಡಗಳನ್ನು ನೆಟ್ಟಾದ್ಮೇಲೆ ಒಂದು 10 ವರ್ಷದ ನಂತರ ಇದರಲ್ಲಿ ಈಲ್ಡ್ ಬರುವಂಥದ್ದು. ಅಂದರೆ ಮರ ಬೇಕಾದಷ್ಟು ಎತ್ತರವಾಗಿ ಬೆಳೀತದೆ. ಅದನ್ನು ಮತ್ತೆ ತುಂಡರಿಸಿ ಅದನ್ನು ಮಾರ್ಕೆಟಿಗೆ ನಾವು ಸೇಲ್ ಮಾಡುವಂಥದ್ದು. ಈ ಮರವನ್ನು ಬೆಳಿಬೇಕಾದ್ರೆ ಅದಕ್ಕೆ ಟೆಂಪರೇಚರ್ ಮತ್ತು ಹಾಗೆಯೇ ಸೂರ್ಯನ ಬೆಳಕು ಅತ್ಯಂತ ಮುಖ್ಯ. ಹಾಗೆಯೇ ಅದನ್ನು ಫಾರ್ಮಲ್ಲಿ ನಡೋದು ಅಂತ ಹೇಳಿದೆ, ಅದಕ್ಕೆ ಇಷ್ಟೇ ದೂರದಲ್ಲಿ ನೆಡಬೇಕು, ಇಷ್ಟೇ ನೀರು ಬೀಳಬೇಕು, ಹಾಗೆಯೇ ಬಿಸಿಲು ಇರ್ಬೋದು. ಅಂತಹ ಒಂದು ಕಂಡೀಷನನ್ನು ಮೇಂಟೈನ್ ಮಾಡಿಕೊಂಡು ಅವರು ಅದನ್ನು ಬೆಳೆದು ಅದೆಷ್ಟು ಲಾಭವನ್ನು ಪಡಿತಾರೆ. 1000ದಲ್ಲಿ ಈ ಗಿಡಗಳನ್ನು ನೆಡಲಿಕ್ಕೆ ಯೂಸ್ ಮಾಡಿಕೊಂಡು ಅದೆಷ್ಟೋ ಲಕ್ಷಗಟ್ಟಲೆ ಇದರಿಂದ ಲಾಭವನ್ನು ಪಡೆಯೋದು ಕೂಡ ಉಂಟು. ನಾವಿದಕ್ಕೆ ತುಳುವಿನಲ್ಲಿ ಚೆಕ್ಕದ ಮರ ಅಂತ ಕರಿತೇವೆ. ಈ ಚೆಕ್ಕದ ಮರದ ಕುಡಿ ಉಂಟಲ್ಲ ಅಂದರೆ ಚಿಗುರನ್ನು ನಾವು ತಿಂಡಿಗೆ ಕೂಡ ಬಳಸ್ತೇವೆ. ತಿಂಡಿ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ, ಹಾಗೆ ಆ ತಿಂಡಿಯ ಪರಿಮಳ ಕೂಡ ಅಷ್ಟು ಚೆಂದ ಇರ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತೇಗ ಅಂದರೆ ಸಾಗುವಾಣಿಯನ್ನು ನಾವು ಫರ್ನಿಚರ್ಗಳಲ್ಲಿ ಮಾತ್ರವಲ್ಲ ಅದನ್ನು ಚಮತ್ಕಾರಿ ಮನೆಮದ್ದಾಗಿ ಕೂಡ ಬಳಸ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಾಗುವಾನಿ ಮರದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.